ಹಾಯ್ ಹಲೋ ನಮಸ್ಕಾರ. ಹೇಗಿದ್ದೀರಾ ಬಂಧುಗಳೇ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬಂಧುಗಳೇ, ಈ IPC 498 ವಿಚಾರವಾಗಿ ನಾನು ಯಾವಾಗಲೂ ನಿಮಗೆ ಮಾಹಿತಿ ತಿಳಿಸ್ಕೊಡ್ತಾನೆ ಇರ್ತೀನಿ. ಅದೇ ರೀತಿ ತಮ್ಮೆಲ್ಲರಿಗೂ ಈ IPC 498 ಕ್ರೂರತನ ಅನ್ನುವಂಥದ್ದು ಹೇಗಿರುತ್ತೆ ಅನ್ನೋದು ಹೇಳ್ಕೊಡ್ತೀನಿ. ಈ ವಿಡಿಯೋ ಈ 498A IPC ಸೆಕ್ಷನ್ನ ಬಳಸ್ಕೊಂಡು ಲೀಗಲ್ ಟೆರರಿಸಮ್ ಮಾಡ್ತಾ ಇರುವಂತಹ ಮಹಿಳೆಯರಾಗಿದ್ದಾರೆ ಅವರಿಗೆ ವಿಡಿಯೋ ಸಮರ್ಪಣೆ, ಹಾಗೂ IPC 498 ಇಂದ ನೊಂದಿರುವಂತಹ ಎಷ್ಟೋ ಗಂಡು ಮಕ್ಕಳಿಗೆ ಈ ವಿಡಿಯೋ ಸಮರ್ಪಣೆ. ಬಂಧುಗಳೇ, ಈ ಜ್ಯೋತಿ ಮೌರ್ಯ ಯಾವುದೋ ಹೆಣ್ಮಗು ಅನ್ಕೋಬಿಡಿ, ಗಂಡು ಮಗನೇ. ಆತ ಸಾಕಷ್ಟು ಕಷ್ಟಪಟ್ಟು ಕೂಲಿ ನಾಲಿ ಮಾಡಿ ತನ್ನ ಪತಿ ಹೆಂಡತಿನ ಸ್ಕೂಲ್ ಟೀಚರ್ ಮಾಡ್ತಾರೆ. ಹಗಲು ರಾತ್ರಿ ಕಷ್ಟಪಟ್ಟು ದುಡಿದು ಅವ್ರಿಗೆ ಎಜುಕೇಷನ್ಗೆ ಏನು ಬೇಕೋ ಅದನ್ನು ಸಪೋರ್ಟ್ ಮಾಡ್ತಾರೆ. ಆದರೆ ಆ ಮಹಾನ್ ತಾಯಿ ಏನು ಮಾಡ್ತಾಳೆ ಅಂತಂದರೆ, ಅವಳು ಯಾವ ಶಾಲೆಯಲ್ಲಿ ಶಿಕ್ಷಕಿ ಆಗಿರ್ತಾಳೋ ಆ ಶಾಲೆಯ ಪ್ರಿನ್ಸಿಪಲ್ ಜೊತೆನೇ ಹೋಗ್ತಾಳೆ. ಆಕೆ ಹೋದ್ಲು, ಪುನಃ ಬಂದ್ಲು, ತನ್ನ ಗಂಡನ ಮೇಲೆ ಇದ್ದೇ ಇದೆಯಲ್ಲ ಮಹಿಳೆಯರ ವಜ್ರಾಯುಧ IPC 498 ಸುಳ್ಳು ಪ್ರಕರಣ ದಾಖಲಿಸಿದ್ಲು. ಆದರೆ ಬಿಡಿ, ಅದು ಅವ್ರದ್ದು ಹೊಲಸು ತಿನ್ನೋ ಬುದ್ಧಿ ಏನೋ ಪರವಾಗಿಲ್ಲ. ಆದರೆ ಎರಡು ಪುಟ್ಟ ಹೆಣ್ಣು ಮಗಳು ಇರ್ತವೆ, ಮಾತುಗಳು ಹೇಗೆ ಹೇಳ್ತವೆ ಅಂತಂದ್ರೆ ಎಂಥ ಕಟುಕನಿಗೆ ಆದರೂ ಒಂದು ಸೆಕೆಂಡ್ ಕಲ್ ಚುರ್ಕನ್ನುತ್ತೆ. ಒಂದು ಸೆಕೆಂಡ್ ನೀವೇ ನೋಡ್ಕೊಂಡ್ ಬನ್ನಿ ಆ ವಿಡಿಯೋನ. है इन्होंने मजदूरी करके अपनी पत्नी को शिक्षिका बनाया और शिक्षिका बनने के बाद इनकी पत्नी हेडमास्टर के साथ फरार हो गई है ना भैया? यही है। रखी थी तो हेडमास्टर मम्मी को आता था लेने, उसके बाद घुमाने ले जाता था, सोता थे मम्मी के साथ सोता हुआ था, और हम जब पापा को इस बात बताए तो मम्मी मारती थी। चाहते हो बेटा की मम्मी आए? नहीं चाहते हो? क्यों? मम्मी गंदी है। ಇನ್ನ ಬಂಧುಗಳೇ, ಎರಡನೇ ವಿಡಿಯೋವನ್ನು ತೋರಿಸ್ತಿತ್ತು ನಮಗೆ. ತಾಯಿ ಗಂಡು ಮಗುನ ಹಿಡಿದು ಕಷ್ಟಪಟ್ಟು ಓದಿಸಿ ವಿದ್ಯಾವಂತನಾಗಿ ಮಾಡ್ತಾರೆ. ಆ ಗಂಡು ಮಗುಗೆ ಒಂದು ಜೀವನ ಬೇಕಲ್ಲ ಅಂತೇಳಿ ಆತ ಇಷ್ಟಪಟ್ಟು ಹುಡುಗಿನೋ ಅಥವಾ ಇವರೇ ನೋಡಿ ಮದುವೆ ಮಾಡೋವಂಥದ್ದನ್ನ ಮಾಡಿರ್ತಾರೆ. ಆದರೆ ಆಕೆ ಅವಳದ್ದು ಯಾವುದೋ ವೈಯಕ್ತಿಕ ವಿಚಾರ, ಮತ್ತೊಬ್ಬನ ಜೊತೆಗೋ ಅಥವಾ ಅವಳನ್ನ ಇಟ್ಕೊಂಡವಳ ಜೊತೆಗೆ ಹೋಗಕ್ಕೋ, ಅಥವಾ ಇನ್ನೊಬ್ಬ ಯಾರೋ ಕುಸ್ಲಾಯಿಸಿ ಅವಳನ್ನ ಪಟಾಯಿಸಿದಾನೆ ಅವನ ಜೊತೆಗೆ ಹೋಗಕ್ಕೆ ಅಂತಾನೋ, ತನ್ನ ಗಂಡನ ಮೇಲೆ ಕೇಸ್ ಹಾಕ್ಲಿ ಬಿಡ್ರಿ, ಅದನ್ನ ಸಾಬೀತು ಮಾಡ್ಕೊಳ್ಳೋಣ. ಆದ್ರೆ ತನ್ನ ತಾಯಿ ಮೇಲೆ ಸೇರಿಸಿ ಹಾಕಿದಾಳೆ ಆ ಸೊಸೆ ಅನ್ನೋ ಮಹಾತಾಯಿ. ಆ ತಾಯಿ ಮಾನಸಿಕವಾಗಿ ನೊಂದು ಹೇಳುವಂತಹ ಮಾತುಗಳಿದಾವಲ್ಲ, ಅದನ್ನು ಒಂದ್ಸಲ ತಾವೇ ನೋಡ್ಕೊಂಬನ್ನಿ ಬಂಧುಗಳೇ. ये अशोक सिंह तोमर कांग्रेस अध्यक्ष हैं। ये रजत के मम्मी ससुर हैं। ये रजत, हाँ फायरिंग हुई थी, आरोप लगाया मेरे ऊपर। हम लोग वहाँ पर है ही नहीं उस एरिया में, हम है ही नहीं तो कहाँ से आएंगे? और महिला होने के 60 साल की महिला होने के बाद क्या हम FIR कर सकते हैं? अभी मेघना कुछ हुआ और उसके परिवार के साथ गुंडे हैं, बेटा नहीं है हमारे साथ, बेटा नहीं उस घर में नहीं है, मार डालेंगे वो लोग। 15 अप्रैल से शादी के बाद से ही कर रहा है, लेकिन 15 अप्रैल से तो अत्याचारों की सीमा ही नहीं है, कुछ ಇಲ್ಲ. ಮೂರನೇ ವಿಚಾರ, ಈ ಗಂಡಸರದೇ ಒಂದು ಟೀಮ್ ಆಗೋಗಿದೆ. ಯಾವ ತರ ಟೀಮ್ ಅಂದ್ರೆ, ಈ ಮಂತ್ಲಿ ಅಲಿಮೋನಿ ಡಿವೋರ್ಸ್ ಕೇಸು, ಅದ್ರ ನೊಂದು ಬೆಂದು ಹೋಗಿರುವಂತಹ ಯುವಕರೇನಿದ್ದಾರೆ, ಎಷ್ಟರ ಮಟ್ಟಿಗೆ ಅವ್ರ ಹೋರಾಟ ನಡೀತಾ ಇದೆ ಅನ್ನೋಂಥದ್ದು ಊಹೆನ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಇದು ಯಾಕಂದ್ರೆ ಗೊತ್ತಿಲ್ಲ. ಸ್ವಲ್ಪ ಈ ವಿಡಿಯೋನ ನೋಡ್ಕೊಂಡ್ ಬನ್ನಿ.
ಇನ್ನ 4ನೇ ವಿಷಯಕ್ಕೆ ಬರ್ತೀನಿ ಬಂಧುಗಳೇ. ಒಬ್ಬ ವ್ಯಕ್ತಿ ಡ್ಯೂಟಿ ಮುಗಿಸ್ಕೊಂಡು ಅಕಸ್ಮಾತ್ ಮನೆಗೆ ಹೊರಟಾಗ ತನ್ನ ಪತ್ನಿ ಹಾಗೂ ಪತ್ನಿ ಪ್ರಿಯಕರನ ರಾಸಲೀಲೆ ವಿಡಿಯೋ ಅದನ್ನು ತೋರ್ಸಕೊಟ್ಟಿದ್ದೀನಿ. ಅಷ್ಟೊಂದು 18+ ಅಥವಾ ಎ ಸರ್ಟಿಫಿಕೇಟ್ ವಿಡಿಯೋ ಅಂತೂ ಖಂಡಿತ ಅಲ್ಲ. ಪ್ರತಿಯೊಬ್ಬ ಗಂಡಸರಿಗೂ ಇದು ತಿಳಿದಿರಲೇಬೇಕು. ಈಗ ಯಾಕಂದ್ರೆ ಬಿಡಿ ನಮ್ಮ ಹತ್ರ ಸಾಕ್ಷಿ ಇದೆ, ನಾವೇನೋ ಮಾಡ್ಬಿಡ್ತೀವಿ ಅಥವಾ ಇಲ್ಲ ಅನ್ನೋದಕ್ಕಿಂತನೂ ಈ ವಿಡಿಯೋ ಒಂದ್ಸತಿ ನೋಡ್ಕೊಂಡ್ ಬನ್ನಿ ಏನಾಗಿದೆ ಅಂತೇಳಿ. ಆ ವಿಡಿಯೋದಲ್ಲಿ ಆತ ಡ್ಯೂಟಿ ಮುಗಿಸ್ಕೊಂಡು ಬಂದು ಮನೆಗೆ ಬರ್ತಾನೆ. ತನ್ನ ಪ್ರಿಯಕರನ ಜೊತೆ ಸರಸ ಸಲಾಪ ತೊಡಗಿರ್ತಾಳೆ ಆಕೆ. ಆ ಪ್ರಿಯಕರ ಅವಳ ಗಂಡನನ್ನ ನೋಡಿ ಪಾಪ ಅವ್ನಿಗೆ ಏನ್ ಮಾಡ್ಬೇಕು ಏನೋ ಗೊತ್ತಿಲ್ಲ, ಮೇಲಿಂದ ಕಿಟಕಿಯಿಂದ ಎಗರೋಗ್ಬಿಡುತ್ತಾನೆ. ಆದ್ರೆ ಅವನು ಮುಕ್ಕೊಂಡು ಕಾಲು ಮುರಿದೋಗಿರುತ್ತೆ ಆತಂದು. ಆದ್ರೆ ಇವಳು ಕ್ಷಮೆ ಇರಲಿ, ತಪ್ಪಾಯ್ತು ಅಂತ ಕೇಳ್ತಾ ಇದ್ದಾಳೆ ಆತನ ಗಂಡನ್ನ. ಯಾವ ಮುಖ ಇಟ್ಕೊಂಡು ಕೇಳ್ತಾರೆ ತಪ್ಪಾಯ್ತು ಅಂತೇಳಿ? ನಮ್ಮ ಕರ್ನಾಟಕದಲ್ಲಿ ಬಿಡಿ ಸಾಕಷ್ಟಿದಾವೆ. ಯಾಕಂದ್ರೆ ಇಲ್ಲಿ ಈ ಫುಡ್ ಡೆಲಿವರಿ ಹುಡುಗರು ಬಂದ್ರೆ ಅವ್ರನ್ನೇ ಒಳಗೆ ಬಿಡ್ಕೊಳ್ಳೋದು, ಕೊನೆಗೆ ಅವ್ರ ಜೊತೆಗೆ ಓಡಾಡೋದು. ಗಂಡ ಪಾಪ ಕಷ್ಟಪಟ್ಟು ಡ್ಯೂಟಿಗೆ ಹೋಗಿರ್ತಾನೆ, ಈತ ಇನ್ನೊಬ್ಳಾರನ್ನೋ ಕರ್ಕೊಂಡು ಓಡಾಡಕ್ ಹೋಗಿರ್ತಾಳೆ. ಅವೆಲ್ಲ ಕಾಮನ್ ಆಗೋಗಿದೆ. ಆದ್ರೆ ಎಚ್ಚರಿಕೆಯಿಂದ ಇರಿ. ಯಾರನ್ನೋ ಇಷ್ಟಪಟ್ಟಿದೀವಿ, ಮದ್ವೆ ಆಗ್ತೀವಿ. ನಮ್ಮ ಯಾರೋ ಚಲನಚಿತ್ರ ನಟ ಒಬ್ರು ಹೇಳ್ತಾರೆ, ಪ್ರೀತಿ ಪ್ರೇಮ ಎಲ್ಲ ಪುಸ್ತಕದ ಬದನೆಕಾಯಿ ಅಂತ. ಸ್ವಲ್ಪ ಆತರ ಯೋಚನೆ ಮಾಡಿ ಮುಂದುವರಿಯೋದು ಕಲೀರಿ. ನಾಳೆ ದಿವಸ ನೀವಲ್ದಲ್ಲೇ ನಿಮ್ಮ ತಂದೆ ತಾಯಿಗಳು ಕೂಡ ಅನುಭವಿಸ್ಬೇಕಾಗುತ್ತೆ. क्यों तिदवारी से? सॉरी बिट्टू, कब से तिदवारी? सॉरी बिट्टू, कब से तिदवारी? कैसे तिदवारी है? ऐसे मत कर प्लीज, ऐसे मत कब से कर तिदवारी है? प्लीज, ऐसे मत क्या बता दे, कब से कर मेरे पास रहेगा ये? कब से तिदवारी है? कब से तिदवारी है? 3 साल से? नहीं, हाँ, 3 बार तिदवारी? प्लीज संभाल ले, प्लीज 3 बार संभाल ले, तिदवारी? किसी की जान जा रही है, प्लीज संभाल ले, प्लीज मेरी जान संभाल ले, प्लीज क्या? प्लीज मैं समझ लूँ, मेरे को किस लिए करिए? मेरे को क्यों लिपट रही है? प्लीज संभाल ले। बेइज्जती हो जाएगी हमारा। Be a nice man. क्या मेरे साथ था वो? मैं भी करता हूँ। हाँ विक्रम, क्या मेरे साथ था? हाँ विक्रम, मैं तो मुझे तो करती नहीं। क्या मेरे को भी चौदह उसने? बोल, बताओ सच बताओ, चौदह कि नहीं? सच सच बताओ। एक दूरी साहब की हाल है? ठीक है। क्यों छाल मारी दूजी मंजिल तू? ठीक है। क्यों मारी? कुड़ी लेके बड़े हैं? कुड़ी लेके बड़े ना तू? की कितना कुड़ी नाल? की कितना कुड़ी नाल? हैं? ठीक है फिर लाओ एम्बुलेंस अंते। ಇದ್ರ ಜೊತೆಗೆ ಮೊನ್ನೆ ನಾನು ಯಾವುದೋ ಒಂದು ಫೈಲ್ ನೋಡ್ತಾ ಇದ್ದೆ. ಹೆಚ್ಚು ಕಡಿಮೆ 2017ರಲ್ಲಿ ದಾಖಲಾಗಿರುವಂತಹ ಒಂದು FIR. ಹೆಚ್ಚು ಕಡಿಮೆ ಒಂದು 3 ರಿಂದ 4 ಸತಿ ಆರ್ಡರ್ ಬಂದಿದೆ. ಅದು ಡೇಟು ಆರ್ಡರ್ ಬಂದು ವಾರೆಂಟ್ ಆಗಿರುವಂತಹ ನಿದರ್ಶನ ಕೂಡ ಇದೆ. ಯಾಕೆ, ಏನಾಯ್ತು, ಇದೇನಾಗಿರ್ಬೋದು ಅನ್ನೋಂಥದ್ನ ಆ ವ್ಯಕ್ತಿಗೆ ಕರೆ ಮಾಡ್ತೀನಿ ನಾನು. ಕರೆ ಮಾಡಿದಾಗ ಆ ವ್ಯಕ್ತಿ ಕೊಟ್ಟಂತಹ ಉತ್ತರಗಳು ಏನಿದೆ ಅನ್ನೋ ಪ್ರಶ್ನೆಗೆ ಅಯ್ಯೋ ಅನ್ಸುತ್ತೆ. ಈ ತರನು ಇರ್ತಾರ? ಏನ್ ನಡೀತಿದೆ ಪ್ರಪಂಚ? ಇದು ಮಾನ್ಯ ನ್ಯಾಯಾಲಯಕ್ಕೆ ಕಾಣಿಸ್ತಾ ಇಲ್ವಾ? ಈ ಜೀವನ ಅನ್ನೋದೇನಿಲ್ವಾ? ಬರೀ ದುಡ್ಡೇನಾ? ಎಲ್ಲಿಗೆ ಸಾಕ್ತಾ ಇದೆ ಪ್ರಪಂಚ? ಪುಟ್ ಮಕ್ಕಳೆಲ್ಲ ಹೋಗ್ಬೇಕು, ಆ ವಯಸ್ಸಾದವರೆಲ್ಲ ಹೋಗ್ಬೇಕು. ಇವಾಗ ಕಾಲ್ ರೆಕಾರ್ಡ್ ಪ್ಲೇ ಮಾಡ್ತೀನಿ ಬಂಧುಗಳೇ. ಆ ಕಾಲ್ ರೆಕಾರ್ಡ್ನ ಕೇಳಿಸ್ಕೊಳ್ಳಿ ಒಮ್ಮೆ, ನಿಮಗೇನ್ ಅನ್ಸುತ್ತೆ ಅನ್ನೋಂಥದ್ನ. ಹಲೋ 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 ಸರ್, ಕೇಳಿಸ್ತಾ ಇದೆಯಾ? ಹಾಂ ಕೇಳ್ತೇವೆ, ಹೇಳಿ ಸರ್. ಸರ್ ನಮಸ್ತೆ, ಡೆಮೋಕ್ರಸಿ ನ್ಯೂಸ್ ಕನ್ನಡದಿಂದ ಹರ್ಷ ಮಾತಾಡ್ತಾ ಇದ್ದೀನಿ. ಒಳ್ಳೇದು ಹೇಳಿ ಸರ್. ಏನು ಸರ್ ವಿಷಯ? ಸರ್ ನಿಮ್ದೊಂದು 498 ಕೇಸ್ ಇದೆ ನಿಮ್ಮ ಮೇಲೆ ಅಂತ ಗೊತ್ತಾಯ್ತು. ನಿಮ್ದೊಂದು ಫೈಲ್ ನೋಡ್ತಾ ಇದ್ದೆ ನಾನು. ಹಾಂ. ಈ 498 ಫಾಲ್ಸ್ 498 ಕೇಸ್ ಏನಿದೆ,
ಅದು ತುಂಬಾನೇ ಮಿತಿ ಮೀರೋಗಿದೆ. ಅದರ ವಿಚಾರವಾಗಿ ಕೇಸ್ ಫೈಲ್ಗಳು ನೋಡಬೇಕಾದ್ರೆ ತಮ್ಮದೊಂದು ಫೈಲ್ ಸಿಕ್ತು ನನಗೆ. ಸೊ ಏನಾಗಿದೆ, ಯಾವ ಕಾರಣಕ್ಕಾಗಾಯಿತು 498 ಕೇಸು, ಸ್ವಲ್ಪ ಮಾಹಿತಿ ಕೊಡ್ಬೋದಾ? ಹೌದು ಸರ್, ಈಗ ಹಿಂಗೆ ಒಂದು ಸ್ವಲ್ಪ ದಿನ 12ರಿಂದನೂ ನಮ್ಗವ್ರಿಗೂ ಒಂದು ಸ್ವಲ್ಪ ವಾದ ವಿವಾದ ನಡೀತಾ ಇತ್ತು. ಹ್ಞೂ ಆಮೇಲೆ ಒಂದು 2017ರಲ್ಲಿ ಒಂದು ಕೇಸ್ ಅಂತ ಹಾಕಿದ್ದಾರೆ. ಏನಂತ, ಇಲ್ಲಿ ನಾವು ಜ್ಞಾನಭಾರತಿ ಪೊಲೀಸ್ ಸ್ಟೇಷನಲ್ಲಿ ನಿಮಗೆ ಬರಪ್ಪ ಅದನ್ನ ಪೊಲೀಸ್ನವ್ರು ಕರೆದ್ರು. ಏನು ಸರ್ ಅಂತ ಹೋದೆ, ನೀನು ಹಂಗೆ ಮಾಡಿ ಅಂತೆ ಹಿಂಗೆ ಮಾಡಿ ಅಂತೆ, ನಿನಗೆ 498 ಬುಕ್ ಐತೆ, ವರದಕ್ಷಿಣೆ ಕಿರುಕುಳ ಅಂತೆ ನೀನು, ಹಾಗೆ ಹೀಗೆ ಅಂತ. ಮದುವೆ ಆಗಿ ಎಷ್ಟು ವರ್ಷ ಆಗಿತ್ತು ಮಂಜು ಅವರೇ? ನಾವು ಮದುವೆ ಆಗಿ 2098ರಲ್ಲಿ ಆಗಿರೋದು, ಏಪ್ರಿಲ್ 10ನೇ ತಾರೀಕು. ಅಂದರೆ 19 ವರ್ಷ ಕಳೆದ ಮೇಲೆ ನಿಮ್ಮ ಮೇಲೆ 498 ಕೇಸ್ ಹಾಕಿರೋಂಥದ್ದು. ಹೌದು ಹೌದು. ಯಾವ ಕಾರಣಕ್ಕೆ ಕೇಸ್ ಹಾಕಿದ್ರು ಅಂತ ಕೇಳ್ಬೋದಾ? ಏನು ನಡೀತಾ ಗೊತ್ತು? ಸರ್ ಹೆಂಗೆ ಅಂತ ಹೇಳೋದು, ಅವರು ಈಗ ಅವ್ರ ಫ್ರೆಂಡ್ಸ್ ಹೇಳಿದ್ರು, ಅವ್ರು ಹೇಳೋದು ಯಾವ ಮನೇಲಿ ಕಿರಿಕಿರಿ ಆಯ್ತಾಯಿತ್ತು ಹಂಗೆ ಅಂದರು. ಅವ್ರು ಅದು ಬೇಕು ಇದು ಬೇಕು, ಮನೆ ಬೇಕು, ಆಸ್ತಿ ಬೇಕು, ಬೆಂಗಳೂರಲ್ಲಿ ನಾವು ಹಂಗಿರ್ಬೇಕು, ಹಿಂಗೆ ಹಳ್ಳಿಲಿದ್ದವರು ಸಿಟಿಗೆ ಬಂದ್ಬಿಟ್ರು. ಹೆಂಗೆ ಅಂತ ಹೇಳೋದು, ಅವರು ಈಗ ಅವ್ರ ಫ್ರೆಂಡ್ಸ್ ಹೇಳಿದ್ರು, ಅವ್ರು ಹೇಳೋದು ಯಾವ ಮನೇಲಿ ಕಿರಿಕಿರಿ ಆಯ್ತಾಯಿತ್ತು ಹಂಗೆ ಅಂದರು. ಅವ್ರು ಅದು ಬೇಕು ಇದು ಬೇಕು, ಮನೆ ಬೇಕು, ಆಸ್ತಿ ಬೇಕು, ಬೆಂಗಳೂರಲ್ಲಿ ನಾವು ಹಂಗಿರ್ಬೇಕು, ಹಿಂಗೆ ಹಳ್ಳಿಲಿದ್ದವರು ಸಿಟಿಗೆ ಬಂದ್ಬಿಟ್ರು, ರಾಯಲ್ಲಾಗಿ ಬದುಕಬೇಕು ಅಂತ ಆಸೆ ಪಟ್ಟು ನಮ್ಮ ಮೇಲೆ ಮಾನಸಿಕ ಕಿರುಕುಳ ನಮಗೆ ಕೂಡ ಶುರುವಾದದು. ನಾನು ಹೋಗಿ ಅವ್ರಿಗೆ ಹೇಳಿದೆ, ಪೊಲೀಸ್ ಠಾಣೆಯಲ್ಲಿ ಸರ್ ಹಿಂಗೆ ಮಾಡ್ತಾರೆ ಅಂದರೆ ಅವ್ರು ಹೇಳ್ತಾರೆ, ಇಲ್ಲ ನೀವು ಏನಯ್ಯ ನೀವು ಗಂಡಸಲ್ವನಯ್ಯ ಹಂಗೆ ಹಿಂಗೆ ಅಂತ ನಮ್ಗೆ ಹೇಳ್ತಾರೆ. ಅವ್ರಿಗೆ ಹೇಳ್ತಾರೆ ಕೇಸ್ ಹಾಕಮ್ಮ ಅಂತ ಅವ್ರಿಗೆ ಹೇಳ್ತಾರೆ. ಪೊಲೀಸ್ನವರೇ ಹೇಳಿ ಕೇಸ್ ಹಾಕ್ಸಿದ್ರಾ? ಅದು ಆಮೇಲೆ ಏನು ಸರ್ ರಾಜಿ ಮಾಡಿ ಸರ್ ಅಂದರೆ, ಆ ರೋಡಿಗೆ ಹೋಗ್ಬೇಡ ನೀನು, ಅವ್ರ ಮನೆ ತಗ ಹೋಗ್ಬೇಡ ಅಂತ ಹೇಳಿದ್ರು. ಯಾರು ಹೇಳಿದ್ರು ಈ ಮಾತನ್ನ? ಅವರು ಅದೇ ಕೇಸ್ ಕೊಟ್ಟಿದ್ರಲ್ಲ, PS ಯಾರೋ ಪೊಲೀಸ್ ಇನ್ಸ್ಪೆಕ್ಟ್ರು, ಪೊಲೀಸು ಸ್ಟೇಷನಲ್ಲಿ ಪೊಲೀಸ್ನವ್ರು ಹೇಳಿರೋಂಥದ್ದು ಇದನ್ನ? ಸ್ಟೇಷನಲ್ಲಿ ನೀನು ಆ ರೋಡಿಗೆ ಹೋಗ್ಬೇಡ, ಅವ್ರ ಮನೆ ತಕ್ಕೆ ಹೋಗ್ಬೇಡ ಹ್ಞೂ ಅಂದರು. ಆಮೇಲೆ ಹಂಗೆ ನಡೀತಾ ಏನೋ ಇನ್ನೂ ಅಲ್ಲೆಲ್ಲ ಫ್ಯಾಮಿಲಿ ಕೋರ್ಟಿಗೆ ಹಾಕಿದ್ರು, ಅಲ್ಲೂ ಸಾಲ್ವ್ ಆಯಿತು. ಈಗ ಇಲ್ಲಿ ನನಗೆ ಅದು ಬೇಕು ಇದು ಬೇಕು, ನಾನು ವಾಪಸ್ ತಗೊಳಲ್ಲ, ಕೋರ್ಟಲ್ಲಿ ರಾಜಿ ಆಯ್ತೀನಿ ಅಂತ ಹೇಳ್ತಾರೆ, ಒಟ್ಟಿಗೆ ಇರ್ತಾರೆ. ಏನು ಹೇಳ್ತಾರೆ, ಕೇಸು ತಗೊಂಡ್ರೆ ನನಗೆ ಜೈಲಿಗೆ ಹಾಕ್ಬಿಡ್ತಾರಂತೆ, ನಾವು ಕೋರ್ಟಿಗೆ ಇದು ಮಾಡಿದ್ದೀವಂತೆ, ಏನೋ ಹೇಳ್ತಾರಲ್ಲ ಟೈಮ್ ವೇಸ್ಟ್ ಮಾಡಿಬಿಟ್ಟಿದ್ದೀವಂತೆ. ಅವ್ರು ಕೋರ್ಟಿಗೆ ಬರ್ತಾ ಇಲ್ವಾ? ಅವ್ರು ಕೋರ್ಟಿಗೆ ಬರ್ತಾ ಇಲ್ಲ. ಅವರು ಯಾವಾಗ ನೋಡ್ರು ಆರ್ಡ್ರು ಅಂತಾರೆ. ಈಗಾಗಲೇ 9 ನಂಬರಿಂದ 46ಗೆ ಜಂಪ್ ಆಯಿತು. ಇಲ್ಲ, ಅದು ಜಂಪ್ ಆಗೋದು ಮಾಮೂಲಿ. ಆದರೆ ಇವಾಗ ಏನಾಗಿದೆ, ನಾನು ಫೈಲ್ ನಿಮ್ದು ನೋಡ್ತಾ ಇದ್ದೆ, ನಾನು ಅದು ಎವಿಡೆನ್ಸಿಗೆ ಬಂದಿದೆ 3-4 ಸಲ. ಹಾಂ, ಅವ್ರು ಬಂದಿಲ್ವಾ, ಬರ್ತಾ ಇಲ್ವಾ ಅವರು? ಆಮೇಲೆ ಅಲ್ಲಿ ಜನ ಕಿಕ್ಕರಿದ್ದೇ ಇರ್ತಾರೆ, ಅವರು ಮೆಲ್ಲ ಕೇಳ್ತಾರೆ ನಂಬರ್ ಹೇಳಿದಾಗ ನಮಗೆ ಕೇಳಲ್ಲ. ಒಂದಿನ ನಾನು ಅಲ್ಲೇ ಇದ್ದೀನಿ, ನನ್ನವ ನೀನು ಕೋರ್ಟಿಗೆ ಬಂದಿಲ್ಲ ಅಂತೇಳಿ ಜೈಲಿಗೆ ಕಳಿಸಿದ್ರು, ಮತ್ತೆ ಬೇಲ್ ತಗೊಬಂದೆ. ನನ್ನ ಜೀವನ ಯಾಕೆ ಹೇಳ್ತೀರಾ ಸರ್? ಈ 498 ಅನ್ನೋದು ಯಾಕೆ ಮಾಡಿದ್ರು ಅನ್ನೋದು ನಮಗೆ ಈ ಕಾನೂನಿಗೆ ವಿರುದ್ಧವಾಗಿ ವಿರುದ್ಧವಾಗಿದೆ ಅನ್ನಿಸ್ತದೆ ನನಗೆ. ಯಾಕೆಂದರೆ ಅವರು ಹೋಯ್ತಾರೆ, ಹಿಂಗೆ ಕೊಟ್ಟಿದ್ದೀವಿ ಅಂತಾರೆ, ಏನು ಕೊಟ್ಟಿಲ್ಲ. ನಮ್ಮ ಕಾಲದಲ್ಲಿ ವರದಕ್ಷಿಣೆನೇ ಇರಲಿಲ್ಲ, ನಾನೇ ಯಾಕೆ ಚೆನ್ನಾಗಿದ್ದೆ, ಯಾವುದೇ ಥರದ ವರದಕ್ಷಿಣೆನೇ ತಗೊಂಡಿಲ್ಲ ನಾನು. ಎಷ್ಟು ಜನ ಮಕ್ಕಳು ಮಂಜುವರೇ ನಿಮಗೆ? ನಮಗೆ 2, ಒಂದು ಗಂಡು ಒಂದು ಹೆಣ್ಣು. ಮಗ ಬಂದು ಡಿಪ್ಲೊಮಾ ಇಂಜಿನಿಯರು, ಮಗಳು ಬಂದು ಇಂಜಿನಿಯರು. ಇವಾಗ ನಿಮ್ಮ ವೈಫ್ ಎಲ್ಲಿದ್ದಾರೆ? ನಿಮ್ಮ ಜೊತೆಗೆ ಇದ್ದಾರಾ ಅಥವಾ ಸಪ್ರೇಟ್ ಆಗಿದ್ದಾರಾ? ನಮ್ಮ ಜೊತೆನೇ ಇದ್ದಾರೆ, ನಾವೇ ತಂದಾಕೋದು, ನಾವೇ ಇದು ಮಾಡೋದು. ಆದರೆ ಅವ್ನಿಗೆ ಮನೆ ಬೇಕು, ಆಸ್ತಿ ಬೇಕು. ಒಂದು ಮನೆ ಇದೆ ನಮ್ಮದು, ಆ ಮನೆ ಬರ್ಕೊಡಿ, ಹಂಗಾರೆ ವಾಪಸ್ ತಗೋತೀನಿ. ಮನೆ ಆಸ್ತಿಗೋಸ್ಕರ 498 ಕೇಸ್ ಹಾಕಿದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಾ? ಆಮೇಲೆ ನಾವು ಡ್ರೈವರ್ ಇದ್ದು BMTC ಆಗಲೂ ಸಂಬಳ ನಮಗೆ ಕೊಬ್ಬರಂಗೆ ಮಾಡಬೇಕು ಅಂತ ಅಲ್ಲಿ ಬೇರೆ ತೊಂದರೆ ಕೊಡ್ತಾಯಿದ್ರು. ಈಗೇನಿಲ್ಲ ಸ್ವಾಮಿ, ನಾವು ಹಾರ್ಟ್ ಅಟ್ಯಾಕ್ ಪೇಷೆಂಟು, ಶುಗರು, ಕಾಲು ಗ್ಯಾಂಗ್ರೀಸ್ ಆಗಿ ಆಪ್ರೇಷನ್ ಮಾಡಿದ್ದಾರೆ, ನಮಗೆ ಜೀವನನೇ ಬೇಡ ಅನಿಸ್ಬಿಟ್ಟಿದೆ. ಅಂತೂ ಸಹ ಹಂಗೆ ಹಿಂಗೆ ಬದುಕೊಂಡು ನಮ್ಮಮ್ಮ ಇದ್ರು, ಅಮ್ಮನ ನೋಡ್ಕೊಳಕ್ಕಾಗಿ ಬದುಕಿದ್ದೆ. ನಮ್ಮಮ್ಮನೂ ಸಹ ನಮ್ಮ ಮಿಸ್ಸಸ್ ಅವ್ರು ನೋಡಿಲ್ಲ, ನಮ್ಮ ಅಕ್ಕಂದಿರು ನಾವೇ ನೋಡಿದ್ರು. ಅಮ್ಮನೂ ತೀರೋಗವ್ರೆ ಈಗ ಮೊನ್ನೆ ಒಂದು 2 ತಿಂಗಳಲ್ಲಿ. ಈಗ ಒಂಟಿ ಇದ್ರು, ಅವ್ರದ್ದು ನಮ್ಮ ಜೊತೆನೇ ಇದ್ದಾರೆ, ಆದರೆ ಕೋರ್ಟಿಗೆ ಬರಲ್ಲ, ಇದಕ್ಕೆ ಬರಲ್ಲ. ಅಂದ್ರೆ ಇವಾಗ ನೀವು ಮನೆ ಆಸ್ತಿ ಎಲ್ಲ ಅವ್ರ ಹೆಸರು ಮಾಡಿಕೊಟ್ರೆ ಕೇಸ್ ನಾವು ವಾಪಸ್ ತಗೋತೀವಿ. ಅವ್ರಿಗೆ ಬೆನಿಫಿಟ್, ಅವ್ರಿಗೆ ಏನಾದ್ರು ಬೆನಿಫಿಟ್ ಮಾಡಿಕೊಟ್ರೆ ತಗೋತಾರಂತೆ. ನೀವು ಒಬ್ಬರೇ ಅಲ್ಲ ಮಂಜು ಅವರೇ, ಈ ಥರದ್ದು ತುಂಬ ಜನ ಇದ್ದಾರೆ. ಅವನ್ನೆಲ್ಲ ಮಾತಾಡ್ಸೋ ಪ್ರಯತ್ನ ಮಾಡ್ತಾ ಇದ್ದೀನಿ ನಾನು. ಇದನ್ನ ಟೆಲಿಕಾಸ್ಟ್ ಮಾಡ್ಬೋದಾ ನಮ್ಮ ಚಾನಲಲ್ಲಿ? ಅನ್ನೋದು ಒಂದು ಭಾರಿ ವಿರುದ್ಧವಾಗಿದೆ ಸರ್, ಕಾನೂನಿಗೆ ವಿರುದ್ಧವಾಗಿದೆ. ಆಯ್ತಾ,
ಯಾಕೆಂದ್ರೆ ಅಷ್ಟು ಜನ ನಾನು ನೋಡ್ತೀನಲ್ಲ, ಅಲ್ಲಿ ಬರ್ತೀನಲ್ಲ, ಕಿಕ್ಕರಿತಾ ಇರ್ತಾರೆ. ಎಲ್ಲಿ ನಾನು ನಂಬರ್ 9 ಈಗ 46 ಅಲ್ಲಿ ಎಲ್ಲಿರೋದು ಕೇಸು ಮಂಜು ಅವರೇ ನಿಮ್ದು? ಬೆಂಗಳೂರಲ್ಲ? ಬೆಂಗಳೂರು ಜ್ಞಾನ ಭಾರತಿ ಸ್ಟೇಷನ್. ACMM ಕೋರ್ಟ್ ಬರುತ್ತಲ್ಲ? ನಾನು ಏನು ತಪ್ಪು ಮಾಡಿಲ್ದಲ್ಲಿ ಜೈಲಿಗೂ ಸಹ ಬಂದಿದ್ದೀನಿ. ಆ ಜೈಲು ಅನ್ನೋದೇ ನನಗೆ ಗೊತ್ತಿಲ್ಲ. ನಾನು ಯಾವ ಸ್ಟೇಷನ್ ಮೆಟ್ಲು ಹತ್ತಾನಲ್ಲ, ಮತ್ತೊಂದು ಹತ್ತಾನಲ್ಲ. ನನಗೆ ಎಲ್ಲರಿಗೂ ಗೌರವ ಕೊಡುವಂಥ ವ್ಯಕ್ತಿಗೆ ತಗೊಂಡು ಜೈಲಿಗೆ ಹಾಕೋದು ಹೇಳ್ತೀನಿ. ಏನ್ ಹೇಳ್ಬೇಕು, ಇದು ಗೊತ್ತಾಗ್ತಾ ಇಲ್ಲ ಉತ್ತರ ನನಗೆ ಇದಕ್ಕೆಲ್ಲ. ಒಂದ್ ಸಣ್ಣ ಪ್ರಯತ್ನ ಮಾಡ್ತಾ ಇದೀನಿ ನಾನು, ಜನಗಳಿಗೆ ಆದಷ್ಟು ತಿಳಿಸೋಷ್ಟು ಪ್ರಯತ್ನ ಮಾಡ್ತಾ ಇದೀನಿ ನಾನು. ಪಾಲಿಸಿ ಯಾರೋ ಒಬ್ರು ಬಂದಿದ್ದೀರಾ ಮೋಹನ್ ಬಾಬು ಅಂದ್ರೆ ಏನಾರ ಇದಕ್ಕೊಂದು ಪರಿಹಾರ ಕಂಡಿಡಿದು ನೂರಾರು ಜನ, ಸಾವಿರಾರು ಜನ ಕುಟುಂಬಗಳಿಗೆ ಒಳ್ಳೇದಾಗುತ್ತೆ. ಈ 498 ಇಂದ ಭಾರಿ ತೊಂದರೆ ಜನಗಳಿಗೆ. ಖಂಡಿತ 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 ನಿಮ್ಮ ಹತ್ರ ಆಶೀರ್ವಾದ ನಮ್ಮ ಮೇಲೆ ಇರ್ಲಿ, ನಮ್ಮ ಚಾನಲ್ ಮೇಲೆ ಇರ್ಲಿ. ನಾನು ಇದನ್ನ ಟೆಲಿಕಾಸ್ಟ್ ಮಾಡ್ಬೋದಾ? ಮಾಡಿ ಸಾರ್, ಮಾಡಿ. ನಾನೇ ಬಂದು ಎಲ್ಲಿ ಬೇಕಾದ್ರೂ ಎದೆ ತೊಟ್ಟು ಹೇಳ್ತೀನಿ, ಇದು ಭಾರಿ ಅನ್ಯಾಯ 498 ಅನ್ನೋದು. ಖಂಡಿತ ನಾನು ಇಲ್ಲಿ ಬಸವನಗುಡಿ ಸ್ಟೇಷನ್ಗೆ ಹೋಗಿದ್ದೆ, ಅಲ್ಲೂ ಸಾಲ್ವ್ ಮಾಡಿ ಕಳಿಸಿದ್ರು. ಯಾವುದು ಬಸವನಗುಡಿ? ಯಾವುದು ಮಹಿಳಾ ಪೊಲೀಸ್ ಸ್ಟೇಷನಾ? ಅಲ್ಲೂ 2-3 ಸಲ ಕರೆದಿ ಸಾಲ್ವ್ ಮಾಡಿದ್ರು. ಆಯ್ತಾ? ಇವರು ಹಳ್ಳಿಲಿದ್ದವರು ಸಿಟಿ ಬಂದಿಡ್ಕೆ ಸಿಟಿ ಕಾಗೆ ಆಗ್ಬಿಟ್ರು, ಹಳ್ಳಿ ಕಾಗೆ ಹೋಗಿ. ಹಂಗಾಗಿ ತೊಂದರೆ ಆಗ್ಬಿಡ್ತು ನಮಗೆ. ಖಂಡಿತ ಖಂಡಿತ ನಾನು ಇದನ್ನ ಟೆಲಿಕಾಸ್ಟ್ ಮಾಡ್ತೀನಿ. ಟೆಲಿಕಾಸ್ಟ್ ಮಾಡಿ ಮತ್ತೊಮ್ಮೆ ನಾನು ನಿಮ್ಮನ್ನ ಮಾತಾಡ್ಸೋ ಪ್ರಯತ್ನ ಮಾಡ್ತೀನಿ. ಮಾತಾಡಿ ಸರ್. ಯಾವಾಗಲೂ ನಾನು ಇದಕ್ಕೆ ನಾನು ಇದಾಗಿ ಅಷ್ಟು ನೊಂದಿದ್ದೀನಿ, ಬೆಂದಿದ್ದೀನಿ. ಅಷ್ಟೊಂದು ಅಯ್ಯೋ ಅನ್ಸ್ಬಿಟ್ಟವ್ರೆ. ಪೊಲೀಸ್ನವರೇ ಆಗಲಿ, ಇವರೇ ಆಗಲಿ, ಎಲ್ಲ ಮನೆ ನಮ್ಮ ಮಿಸಸ್ಸೇ ಆಗಲಿ. ಅಯ್ಯೋ, ಅದಕ್ಕಾಗಿ ನಮ್ಮ ಜೀವನನೇ ಹೋಯ್ತು ಸರ್. ಹೆಂಗೋ ಚೆನ್ನಾಗಿದ್ದು. ಸಮಾಧಾನ ಮಾಡ್ಕೊಳ್ಳಿ, ನೋಡೋಣ. ಮತ್ತೆ ಕರೆ ಮಾಡ್ತೀನಿ ನಿಮಗೆ. ಮಾಡಿ ಸರ್. ನಮಸ್ಕಾರ ಸರ್. ನಿಮಗೇನು ಅನ್ಸುತ್ತೆ ಅನ್ನೋಂಥದ್ದನ್ನ ದಯವಿಟ್ಟು ಕಮೆಂಟ್ ಮಾಡಿ. ಹೆಚ್ಚು ಜನ ವಿಡಿಯೋನ ನೋಡ್ತಾ ಇದ್ದೀರ ಹೊರತು ಯಾರು ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಯಾಕಂದ್ರೆ ನಿಮಗಿದು ಬ್ಯಾಡ್ದಿರೋ ವಿಚಾರ ಆಗಿರ್ಬೋದು, ಆದ್ರೆ 100% 70% ಜನ ಈ ತರ ಸುಳ್ಳು ಕೇಸಿಂದ ಹೇಳ್ತಾ ಇದ್ದಾರೆ. ಅವರಿಗಾದ್ರೂ ಉಪಯೋಗ ಆಗಲಿ ಅನ್ನೋಂಥ ಉದ್ದೇಶದಿಂದ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗ್ತೀನಿ. ನಾನು ನಿಮ್ಮ ಪ್ರೀತಿ ಹರ್ಷ. ಇದು ಡೆಮೋಕ್ರಸಿ ನ್ಯೂಸ್ ಕನ್ನಡ. ನಮಸ್ಕಾರ ಬಂಧುಗಳೇ.